ನಮ್ಮ ಜೀವನದಲ್ಲಿ ಬಹಳಷ್ಟು ವಿಶೇಷ ಕನಸುಗಳನ್ನು ಕಂಡಿರ್ತೇವೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಅದು ಈಡೇರಬಹುದು, ಕೆಲವೊಂದು ಸಂದರ್ಭದಲ್ಲಿ ಅದು ಈಡೇರದೇ ಇರಬಹುದು. ನಮ್ಮ ಭೂತಕಾಲದ ವಿಚಾರಗಳನ್ನು ಯೋಚನೆ ಮಾಡ್ತಾ, ಭವಿಷ್ಯದ ಬಗ್ಗೆ ವಿಪರೀತವಾಗಿ ಯೋಚನೆ ಮಾಡ್ತಾ, ವಾಸ್ತವದ ಅಂದರೆ ವರ್ತಮಾನದ ಕಾಲದ ಒಂದು ನೆಮ್ಮದಿಯನ್ನು ಕಳ್ಕೊತಾ ಇರ್ತೇವೆ. ಈ ರೀತಿ ನಮ್ಮ ವಿಚಾರಗಳಿಂದಲೇ ನಮ್ಮ ಮನಸ್ಸನ್ನು ನಾವು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವಾಗದೇ ಹೋದಾಗ ಎಲ್ಲ ರೀತಿಯಿಂದಲೂ ಸಮೃದ್ಧಿಯಾಗುವಂಥ ಒಂದು ಮುದ್ರವನ್ನು ಹೇಳ್ತಾ ಇದ್ದೇನೆ. ಅದುವೇ ಸಮೃದ್ಧಿ ಮುದ್ರ. ನನ್ನ ಇಷ್ಟವಾದ ಮುದ್ರ ಈ ಸಮೃದ್ಧಿ ಮುದ್ರ. ಹಾಗಾದರೆ ಇದು ಯಾವ ರೀತಿ ಮಾಡೋದು? ಇದು ಅಗ್ನಿತತ್ವದ ಬೆರಳನ್ನು ಈ ರೀತಿಯಾಗಿ ಜೋಡಿಸಿ, ಇದು ವಾಯುತತ್ವದ ಬೆರಳನ್ನು ಈ ರೀತಿಯಾಗಿ ಜೋಡಿಸಿ, ಅದರ ನಂತರ ಇದು ಆಕಾಶ ತತ್ವದ ಬೆರಳು, ಅದನ್ನು ಈ ರೀತಿಯಾಗಿ ಮಡಿಸಬೇಕು. ಅದರ ನಂತರ ಪೃಥ್ವಿ ತತ್ವದ ಬೆರಳನ್ನು ಈ ರೀತಿಯಾಗಿ ಮಡಿಸಬೇಕು. ಅದರ ನಂತರ ಕೊನೆಯ ಬೆರಳು ಜಲತತ್ವದ ಬೆರಳು, ಅದನ್ನು ಈ ರೀತಿಯಾಗಿ ಓಪನ್ ಮಾಡಿ ಇಟ್ಕೋಬೇಕು. ಇದು ಸಮೃದ್ಧಿ ಮುದ್ರ. ಈ ಮುದ್ರವನ್ನು ಮಾಡೋದ್ರಿಂದ ನೀವು ಮಾನಸಿಕವಾಗಿ ಪದೇ ಪದೇ ಒಂದು ವಿಚಾರದಿಂದ ಕಿರಿಕಿರಿಯನ್ನು ಅನುಭವಿಸ್ತಾ ಇದ್ದರೆ, ಯಾವುದೇ ರೀತಿಯ ಒಂದು ಒತ್ತಡ ನಿಮ್ಮನ್ನು ಕಾಡ್ತಾ ಇದ್ದರೆ, ಅಥವಾ ಉತ್ತಮ ರೀತಿಯಂತಹ ಒಂದು ಸಮೃದ್ಧಿ ನಿಮ್ಮ ಮನಸ್ಸಿಗಾಗಲಿ ದೈಹಿಕವಾಗಿ ಆಗಲಿ ನಿಮಗೆ ಅದರ ಒಂದು ಅನುಭವ ಆಗದೇ ಇದ್ದಾಗ ಈ ಮುದ್ರವನ್ನು ಮಾಡಿ ಫಲಿತಾಂಶವನ್ನು ಪಡಿಬೋದು. ಪರಿಶುದ್ಧ ಕ್ರಿಯಾ ಎಲ್ಲರನ್ನ ಕ್ಷಮಿಸಿ, ಎಲ್ಲರ ಬಳಿ ಕ್ಷಮೆ ಕೇಳಿ ಮಾಡುವಂಥ ಕ್ರಿಯೆ.